ಆಬ್ವಿಯಸ್ಲಿ ನಾನು ನೀ- ಗುರು ನಾನು ಬರೀ ಇರೋರ್ನ ಕೇಳ್ತಾ ಇರೋದು. ನೀ ಎಲ್ಲ ಎಸ್ ವೀಕ್ಷಕರೇ, ನೋಡೋದ್ರಲ್ಲ ಈಗ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಧ್ರುವಂತ್ ಸೇರಾದ್ರೆ ರಕ್ಷಿತಾ ಸವಾ ಸೇರು ಅಂತ ಅಂದ್ಬಿಟ್ಟು. ಈಗೇನೋ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ, ಒಂದು ವಾರ ಇಲ್ಲಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರ ಬಾಯಲ್ಲೇ ಬಂದಿದೆ. ಅಂದ್ರೆ ಒಂದು ವಾರ ಅಂತ ಅವರೇ ಇಲ್ಲಿ ಹೇಳಿದ್ದಾರೆ. ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಒಟ್ನಲ್ಲಿ ಗೊತ್ತಿಲ್ಲ, ಆದ್ರೆ ಒಂದು ವಾರ ಇದೊಂದು ಪ್ರೋಸೆಸ್ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸುಮ್ಮನೆ ಇರಬೇಕು. ಈಗ ಧ್ರುವಂತ್ ಅವ್ರಿಗೆ ರಕ್ಷಿತಾ ಅವ್ರು ಕಂಡ್ರೆ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಅವ್ರು ಮಾತಾಡ್ಸೋದೇ ತಪ್ಪು ಆಲ್ಮೋಸ್ಟ್ ಆಗಿ. ಬೆಳಿಗ್ಗೆನೂ ನೋಡ್ಬೋದು, ಇಲ್ಲಿ ಬೇಕು ಬೇಕು ಅಂತಾನೆ ಟ್ರಿಗರ್ ಆಗೋ ರೀತಿಲಿ ಇಲ್ಲಿ ಮಾತಾಡಿದ್ರು. ಇಲ್ಲಿ ಅವ್ರು ಏನಪ್ಪ ಕೇಳ್ತಾರೆ ಅಂತಂದ್ರೆ, ಪ್ರೊಮೋದಲ್ಲಿರೋ ಪ್ರಕಾರ ಅಕಸ್ಮಾತ್ ನೀವು ಒಬ್ಬರೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ಬಿಟ್ಟು ನಾನಲ್ಲಿ ಇದ್ದಿದ್ರೆ ಯಾರು ಬೆಸ್ಟ್ ಅಂತ ಅನಿಸ್ತಿತ್ತು ನಿಮಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅವರು ತಗೊಂಡ್ರು ಅಷ್ಟೇ, ತಗೊಂಡಿಲ್ಲ ಅಂದ್ರು ಅಷ್ಟೇ. ಯಾವ್ದಾರ ಒಂದು ಪ್ರೋಸೆಸ್ ಇರ್ಬೋದು, ಚಟುವಟಿಕೆ ಅಂತ ಇರ್ಬೋದು, ಗೇಮ್ ಅಂತ ಇಲ್ಲಿ ಇರ್ಬೋದು. ರಕ್ಷಿತಾ ಅವರು ಇಲ್ಲಿ ಧ್ರುವಂತ್ ಅವ್ರನ್ನ ಬೆಸ್ಟ್ ಅಂತ ಹೇಳಕ್ ಚಾನ್ಸೇ ಇಲ್ಲ. ಅದು ಅವ್ರಿಗೂ ಕೂಡ ಇಲ್ಲಿ ಗೊತ್ತು. ಅದಕ್ಕೆ ಇಲ್ಲಿ ರಕ್ಷಿತಾ ಅವ್ರು ಕೂಡ ಹೇಳ್ತಾರೆ ಆಬ್ವಿಯಸ್ಲಿ ನಾನೇ ಬೆಸ್ಟ್ ಅಂತ ಅಂದ್ಬಿಟ್ಟು. ಈಗ ಯಾರು ಹೇಳ್ತಾರೆ ಬೇರೆಯವ್ರು ಬೆಸ್ಟ್ ಅಂತ ಅಂದ್ಬಿಟ್ಟು, ಅಲ್ಲಿ ಇನ್ನೂ ಗೇಮು ಕೂಡ ಸ್ಟಾರ್ಟ್ ಆಗಿಲ್ಲ, ಅಲ್ಲಿ ಇನ್ನೂ ತೋರಿಸ್ತಾ ಇದ್ದಾರೆ ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಟೋಟಲ್ ಆಗಿ ಈ ಒಂದು ಗೇಮ್ ಏನಿತ್ತು 2 ರೌಂಡ್ಗಳನ್ನ ಇಲ್ಲಿ ಆಡಿದ್ದಾರೆ. ಪ್ರೋಮೋದಲ್ಲಿ 1 ರೌಂಡ್ ಏನಾಗಿದೆ ಅಂತ ಅಷ್ಟೇ ಇಲ್ಲಿ ತೋರಿಸಿದ್ದಾರೆ, ಇನ್ನೊಂದು ರೌಂಡ್ ಟೋಟಲ್ ಆಗಿ 2 ರೌಂಡ್ ಇಲ್ಲಿ ಆಡಿದ್ದಾರೆ. ಒಂದು ಇಲ್ಲಿ ಸೂರಜ್ ಅವ್ರ ಕ್ಯಾಪ್ಟನ್ ಒಂದು ತಂಡಕ್ಕೆ, ಇನ್ನೊಂದು ತಂಡಕ್ಕೆ ಇಲ್ಲಿ ಚೈತ್ರ ಅವರು ಕ್ಯಾಪ್ಟನ್. ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಯಾವ್ಯಾವ ತಂಡದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಆಗಿ 2 ರೌಂಡ್ ಇತ್ತು, 2 ರೌಂಡಲ್ಲೂ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವರು ಸೋತಿದ್ದಾರೆ. ಈ ವಾರ ಅವರು ನಾಮಿನೇಟ್ ಆಗಿದ್ದಾರೆ. ಮೇನ್ ಆಗಿ ಸೂರಜ್ ಅವರು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ. ಈ ಒಂದು ಮೊದಲನೇ ರೌಂಡ್ 2ನೇ ರೌಂಡ್ ಏನಾಗಿದೆ, ಇಲ್ಲಿ ಸಿಕ್ಕಾಪಟ್ಟೆ ಇಬ್ರಿಗೂ ಕೂಡ, ಚೈತ್ರ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಇಬ್ರಿಗೂ ಕೂಡ ಗಾಯಗಳು ಆಗಿದೆ. ಚೈತ್ರ ಅವರು ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ. ಆ ಒಂದು ಟೀಮಲ್ಲೂ ಕೂಡ 5 ಜನ ಇದ್ದಾರೆ. ಮತ್ತೆ ಇಲ್ಲಿ ಅಶ್ವಿನಿ ಅವರು, ಸೂರಜ್ ಅವರು ಒಂದು ಟೀಮಲ್ಲಿ ಇದ್ದಾರೆ. ಚೈತ್ರ ಅವರು, ರಜತ್ ಅವರು ಒಂದು ಟೀಮಲ್ಲಿ ಇದ್ದಾರೆ. ಮೋಸ್ಟ್ಲಿ ಇಲ್ಲಿ ಇವರು ಗಿಲ್ಲಿಯವರು ಕೂಡ ಒಂದೇ ಟೀಮಲ್ಲಿ ಇದ್ದಾರೆ, ಚೈತ್ರ ಅವ್ರ ಟೀಮಲ್ಲೇ ಇಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ. ಅವರು ಕೂಡ ಇಲ್ಲಿ ಹೇಳ್ತಾರೆ ಯಾವ ಸೀಮೆ ಕ್ಯಾಪ್ಟನ್ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಇವ್ರು ಈ ರೀತಿ ಕಿರ್ಚಾಡೋದು ಅರ್ಚಾಡೋದು ಬೇಜಾರಾಗುತ್ತೆ. ಅಂದ್ರೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಬೈತಾರೆ, ನೀವು ಯಾವ ತರ ಇಲ್ಲಿ ಆಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಮೋಸ ಮಾಡ್ತೀರಾ ಅಂತ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಾಗ್ತದೆ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಇಲ್ಲಿ ರಾಶಿಕ್ ಅವರು ಕೂಡ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಡಿಶ್ ಇಟ್ಟಿದ್ರಲ್ವಾ, ಆ ಡಿಶ್ ನ ಇಲ್ಲಿ ಎತ್ತಿಡ್ತೀನಿ ಅಂತ ಅಂದ್ಬಿಟ್ಟು ವಾಪಸ್ ತಂದ್ಬಿಟ್ಟು ಇಟ್ರು. ಪ್ರೋಮೋದಲ್ಲೂ ಕೂಡ ತೋರಿಸಿದ್ದಾರೆ. ಆದ್ರೆ ನೀವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಆ ರೂಲ್ಸ್ ಬುಕ್ ಅಲ್ಲಿ ಇರ್ಲಿಲ್ವಂತೆ, ಇದನ್ನ ರಾಶಿಕ್ ಅವರೇ ಇಲ್ಲಿ ಇಟ್ಟಿರೋದು ತಂದ್ಬಿಟ್ಟು ವಾಪಸ್. ಅದಕ್ಕೆ ಇಲ್ಲಿ ಚೈತ್ರ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಕೂಡ ಇಲ್ಲಿ ಬಂದಿರೋದು. ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು, ಪ್ರೋಮೋದಲ್ಲೇ ಇಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂತಿದ್ದಾರೆ. ಅಂದ್ರೆ ಸ್ವಲ್ಪ ಜೋರಾಗಿ ಅಂತಲ್ಲ, ತಳ್ಳಾಡೋದು ದೂಕಾಡೋದು ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಚೈತ್ರ ಅವರು ಯಾರೇ ಆದ್ರೂ ಕೂಡ ಅಷ್ಟೇ, ಸ್ವಲ್ಪ ಅವ್ರು ಸಣ್ಣಗಿದ್ದಾರೆ, ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅಶ್ವಿನಿ ಅವರು ಸ್ವಲ್ಪ ಇಲ್ಲಿ ಇವ್ರಿಗಿಂತ ಚೈತ್ರ ಅವ್ರಿಗಿಂತ ಸ್ವಲ್ಪ ದಪ್ಪ ಇರೋ ಕಾರಣ ಇಲ್ಲಿ ಅವ್ರ ಮೇಲೆ ಹತ್ತು ಕೂತ್ಕೊಂತಾರೆ. ಈಗ ಡಿಫೆಂಡ್ ಮಾಡ್ಕೊಂಡು ಅದನ್ನ ಎತ್ತಿಕ್ಬೇಕು ಆ ಡಿಶ್ನ ಅಂತಂದ್ರೆ ಅಶ್ವಿನಿ ಅವ್ರು ಏನ್ ಮಾಡಕ್ಕಾಗುತ್ತೆ ಹೇಳಿ, ಅವ್ರನ್ನ ಎತ್ಕೊಂಡು ಓಡಕ್ಕಾಗತ್ತಾ? ಅದಕ್ಕೆ ಹಬ್ಬ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಚೈತ್ರ ಅವರು ಬಿಡಲ್ಲ, ಸ್ವಲ್ಪ ಇಲ್ಲಿ ಪರ್ಚಿದಾರಂತೆ. ಅಂದ್ರೆ ಕೈಗೆ ಮತ್ತೆ ಮುಖಗಳಿಗೆ ಗಾಯಗಳು ಆಗಿದೆ. ಆದ್ರೆ ನೋಡಿ, ಒಳ್ಳೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಯ್ತು ಅನ್ನೋ ರೀತಿ ಇಲ್ಲಿ ಚೈತ್ರ ಅವರು ವರ್ತನೆ ಮಾಡಿದ್ದಾರೆ. ಆದ್ರೆ ಮೇನ್ ಆಗಿ ಇವ್ರದ್ದು ಕೂಡ ತಪ್ಪೆ. ಇವ್ರು ಏನಕ್ಕೆ ಮೇನ್ ಆಗಿ ಹತ್ಬಿಟ್ಟು ಅವ್ರ ಕತ್ತೆಲ್ಲ ಇಲ್ಲಿ ಹಿಡ್ಕೊಂಬಿಟ್ಟು ಕುತ್ಕೋಬೇಕಿತ್ತು. ಎಂತವ್ರಿಗೆ ಆದ್ರೂ ಕೂಡ ಇಲ್ಲಿ ಕೋಪ ಬಂದೇ ಬರುತ್ತೆ. ಸದ್ಯ ಇಲ್ಲಿ ಅಶ್ವಿನಿ ಅವರು ಕೂಡ ಅವ್ರನ್ನ ತಳ್ಳಿದ್ದಾರೆ. ಅವಾಗ ಇಲ್ಲಿ ಚೈತ್ರ ಅವರು ಕೂಡ ಇಲ್ಲಿ ಬಿದ್ದಿದ್ದಾರೆ. ಯಾಕಂದ್ರೆ ಹಿಂಗ್ ಹತ್ತಿದ ತಕ್ಷಣ ಮೇನ್ ಆಗಿ ಹಿಂಗ್ ದೂಗಿದ ತಕ್ಷಣ ಬೀಳಲೇಬೇಕಲ್ವಾ, ನಾರ್ಮಲ್ ಆಗಿ ನಿಧಾನಕ್ಕೆ ತಳ್ಳಿದ್ರು. ಆದ್ರೂ ಕೂಡ ಇಲ್ಲಿ ಚೈತ್ರ ಅವರು ಬಿದ್ದೋದ್ರು. ಯಾಕಂದ್ರೆ ಅವ್ರು ಸ್ವಲ್ಪ ಸಣ್ಣಗಿರೋ ಕಾರಣ ಇಮಿಡಿಯೇಟ್ ಆಗಿ ಬಿದ್ದೋಗ್ತಾರೆ. ಇಲ್ಲಿ ಮೇನ್ ಆಗಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಇವ್ರುಗಳು ಈಚೆ ಜಗಳ ಆಡ್ತಿದ್ರೆ, ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ಇಲ್ಲಿ ಒಳಗಡೆ ಸ್ವಲ್ಪ ವಾದ ವಿವಾದಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ರುವಂತ್ ಅವ್ರಿಗೆ ಇದೊಂದು ಬೇಡದೇ ಇರೋ ಮ್ಯಾಟ್ರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಬೆಸ್ಟ್ ಯಾರು ಬೆಟರ್ ಅಂತ ಕೇಳಿದ್ರೆ, ಇಲ್ಲಿ ರಕ್ಷಿತ್ ಅವ್ರಾದ್ರೂ ಕೂಡ ಏನ್ ಹೇಳ್ತಾರೆ, ಆಲ್ಮೋಸ್ಟ್ ಗೇಮು ಕೂಡ ಕಂಪ್ಲೀಟ್ ಆಗಿಲ್ಲ, ಏನಿಲ್ಲ, ಮಧ್ಯದಲ್ಲೇ ಹೋಗ್ಬಿಟ್ಟು ಯಾರು ಬೆಟರ್ ಅನ್ನಿಸ್ತಾರೆ, ನೀವು ಒಬ್ಬರೇ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ನಿಜ ಹೇಳ್ಬೇಕಂತಂದ್ರೆ ಈ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಅವ್ರನ್ನ ಹಾಕಿರೋದೇ ತಪ್ಪು ಅಂತ ಇಲ್ಲಿ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ರಕ್ಷಿತ್ ಅವ್ರಿಗೆ ಆಗದೇ ಇಲ್ಲ, ಧ್ರುವಂತ್ ಅವ್ರನ್ನ ಕಂಡ್ರೆ ಮುಖ ಕಂಡ್ರು ಕೂಡ ಇಲ್ಲಿ ಆಗಲ್ಲ. ಅದಕ್ಕೆ ಅವ್ರು ಏನೇ ಮಾತಾಡಿದ್ರು ಕೂಡ ಇಲ್ಲಿ ಟ್ರಿಗರ್ ಆಗೇ ಆಗುತ್ತೆ. ಆದ್ರೆ ಧ್ರುವಂತ್ ಅವ್ರು ಮಾತಾಡೋ ರೀತಿನೇ ಆ ರೀತಿ ಇಲ್ಲಿ ಇರುತ್ತೆ. ಏನ್ ಮಾತಾಡ್ಬೇಕು ಅದನ್ನ ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾರು ಚೆನ್ನಾಗಿ ಆಡಿದ್ರು ಗೇಮ್ ಅಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ರಕ್ಷಿತ್ ಅವರು ಕೂಡ ಇಲ್ಲಿ ಏನು ಹೇಳಕ್ ಆಗೋದೇ ಇಲ್ಲ, ಯಾಕಂದ್ರೆ ಗೇಮ್ ಮುಗ್ದಿಲ್ಲ, ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನೋಡಿ, ಧ್ರುವಂತ್ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೀಗೆ ಮಾತಾಡೋದು ಮಾಡಿದಾಗ ಇಲ್ಲಿ ರಕ್ಷಿತ್ ಅವ್ರು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಮಾಡ್ಬಿಟ್ಟು ತೋರಿಸ್ತಾರೆ. ಸುಮ್ನೆ ಜನರಲ್ ಆಗಿ ಇಲ್ಲಿ ನಾನು ಕೇಳಿದ್ದು ಅಂತ ಬಿಟ್ಟು ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಹೇಳ್ತಾರೆ ಅದೇ ರೀತಿನೇ. ಯಾರೇ ಆದ್ರೂ ಕೂಡ ಅಷ್ಟೇ, ಎದುರುಗಡೆ ಇರೋ ಸ್ಪರ್ಧಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವ ರೀತಿ ನಡ್ಕೊಂತ
ಮಾತಾಡ್ಕೊಂತವ್ರು ಆ ಕಡೆಯಿಂದನೂ ಕೂಡ ಅದೇ ರೀತಿ ಉತ್ತರ ಬಂದೇ ಬರುತ್ತೆ. ಅವ್ರು ಸಾಫ್ಟ್ ಆಗಿ ಮಾತಾಡಿದ್ರೆ ಇವರು ಕೂಡ ಸಾಫ್ಟ್ ಆಗಿ ಮಾತಾಡ್ತಾರೆ, ಅವರು ರ್ಯಾಶ್ ಆಗಿ ಮಾತಾಡಿದ್ರೆ ಇವರು ಕೂಡ ಇಲ್ಲಿ ರ್ಯಾಶ್ ಆಗಿ ಮಾತಾಡಬೇಕಾಗುತ್ತೆ ಅಲ್ವಾ. ಒಟ್ನಲ್ಲಿ ಧ್ರುವಂತ್ ಅವ್ರಿಗೆ ಒಟ್ನಲ್ಲಿ ಕಾಲ್ ಕೇಳ್ಕೊಂಡು ಜಗಳ ಆಡ್ಲೇಬೇಕು. ನೋಡಿ ಸುಮ್ಮನೆ ಇಲ್ಲಿ ಸೈಲೆಂಟ್ ಆಗಿದ್ದಿದ್ರೆ ಮುಗ್ದೋಗಿರೋದು, ಆದ್ರೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಬೆಟರ್ ಅನ್ಸುತ್ತೆ, ಇಲ್ಲಿ ನೀವು ಒಬ್ಬರೇ ಇದ್ದಿ ನಾನು ಅಲ್ಲಿ ಇದ್ದಿದ್ರೆ ಯಾರು ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ರು, ಈ ಥರ ಎಲ್ಲ ಬೇಕಾ, ನಿಜವಾಗ್ಲೂ ಕೂಡ ಬೇಡ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇವಾಗ ಏನೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಮೇಯ್ನ್ ಆಗಿ ಮೊದಲನೇ ಟಾಸ್ಕ್ ಇಲ್ಲಿ ಮುಗ್ದಿದೆ. ಮೊದಲನೇ ಟಾಸ್ಕ್ ಅಲ್ಲಿ ಸೂರಜ್ ಅವರು ಚೈತ್ರ ಅವರು ಕ್ಯಾಪ್ಟನ್ ಆಗಿದ್ರು, ಈಗ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ, ಮತ್ತೆ ಇಲ್ಲಿ ಸೂರಜ್ ಅವರು ಸೇಫ್ ಆಗಿ ಇದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ಮೊದಲನೇ ರೌಂಡ್ ಏನ್ ಮುಗಿದಿದೆ, ಆ ಒಂದು ಮೊದಲನೇ ರೌಂಡ್ ಮುಗಿದ ತಕ್ಷಣ ಎಲ್ಲರೂ ಕೂಡ ಇಲ್ಲಿ ಸುಮ್ಮನೆ ನಾರ್ಮಲ್ ಆಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಟೈಮ್ ಕೊಡ್ತಾರಲ್ವಾ, ಅವಾಗ ಇಲ್ಲಿ ಎಲ್ಲರೂ ಕೂಡ ಏನ್ ಮಾತಾಡ್ಕೊಂತಾರೆ ಅಂತಂದ್ರೆ ರಜತ್ ಅವರು ಮತ್ತೆ ಸ್ಪಂದನ ಅವರು ಇಲ್ಲಿ ಹೇಳ್ತಾರೆ, ರಜತ್ ಅವರು ಇಲ್ಲಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಅಂದ್ರೆ ಗಿಲ್ಲಿ ಅವ್ರ ಮ್ಯಾಟರ್ ನ ತಗೊಂಡ್ಬಿಟ್ಟು ಈ ಒಂದು ಗೇಮ್ ಏನ್ ಕೊಟ್ಟಿದ್ದಾರೆ, ಈ ಒಂದು ಗೇಮ್ ಅಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ರಜತ್ ಅವರು ಆಡಿದ್ರಲ್ಲ, ಸೂರಜ್ ಅವರು ಮತ್ತೆ ರಜತ್ ಅವ್ರ ಜಾಗದಲ್ಲಿ ಇಲ್ಲಿ ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಇರ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಂದನ ಅವರು ಹೇಳ್ತಾರೆ. ಅದರಲ್ಲೂ ಕೂಡ ಕಾವ್ಯ ಅವರು ಇಲ್ಲಿ ತಮಾಷೆ ಹೇಳ್ತಾರೆ, ಅಂದ್ರೆ ಆ ಜಾಗದಲ್ಲಿ ರಘು ಅವ್ರು ಇದ್ದಿ ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಇದ್ರೆ ಅಯ್ಯೋ ಬಿಟ್ಬಿಡೋಣ ಅಣ್ಣ, ಆಗಲ್ಲ ಅಣ್ಣ, ನಾನೇ ಸೋತೋಗ್ಬಿಟ್ಟೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು ಅಂತ ಅಂದ್ಬಿಟ್ಟು ಕಾವ್ಯ ಅವರು ಹೇಳ್ತಾರೆ. ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದ್ರೆ ಜೊತೆಗೆ ಹೇಳ್ಬಿಟ್ಟು ಈ ರೀತಿ ಹೇಳಿದಾಗ ಗೇಮ್ ಅಂತ ಬಂದಾಗ ಹೌದು ಅವ್ರು ತಮಾಷೆನೇ ಮಾಡ್ತಿದ್ದಾರೆ, ಬಟ್ ನೋಡೋರ್ಗೆ ಕಾಣಿಸುತ್ತೆ ಹೇಳಿ, ಬೇರೆ ರೀತಿನೇ ಕಾಣಿಸುತ್ತೆ. ಒಟ್ಟಲ್ಲಿ ಈ ಒಂದು ಗೇಮ್ ಅಲ್ಲಿ ಸೂರಜ್ ಅವರು ಸಖತ್ತಾಗಿ ಆಡಿದ್ದಾರೆ, ರಜತ್ ಅವರು ಕೂಡ ಅಷ್ಟೇ, ಅವ್ರಿಗೂ ಇಲ್ಲಿ ಸಣ್ಣ ಪುಟ್ಟ ಗಾಯಗಳು ತರ್ಚ್ಕೊಂಡಿದೆ. ಇಲ್ಲಿ ಈ ಒಂದು ಗೇಮ್ ನ ತುಂಬಾ ಚೆನ್ನಾಗಿ ಇರ್ತಿದ್ದು ಯಾವಾಗ ಅಂತಂದ್ರೆ ರಜತ್ ಅವ್ರು ಹೇಳೋದು, ಇಲ್ಲಿ ಗಿಲ್ಲಿ ಅವರು ರಘು ಅವರು ಇದನ್ನ ಆಡಿದ್ರೆ ಸಖತ್ತಾಗಿ ಇಲ್ಲಿ ಟಫ್ ಕಾಂಪಿಟೇಟ್ ಇರ್ತಿತ್ತು ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಹೌದು, ಟಫ್ ಕಾಂಪಿಟೇಟರೇ, ಎಲ್ಲಾ ಗೇಮಲ್ಲೂ ಕೂಡ ಒಬ್ಬರೇ ಇಲ್ಲಿ ಆಡಕ್ಕಾಗಲ್ಲ. ಆ ತರ ಆಡಂಗಿದ್ರೆ ಯಾರು ಒಬ್ಬರನ್ನೇ ಕರ್ಸ್ಬಿಟ್ಟು ಇಲ್ಲಿ ಆಡಿಸ್ಬಿಟ್ಟು ಅವರೇ ವಿನ್ನು ಅಂತ ಹೇಳಿ ಕಳಿಸ್ಬೋದಿತ್ತು. ಪ್ರತಿಯೊಂದು ಗೇಮಲ್ಲೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಆಡೇ ಆಡ್ತಾರೆ. ಈಗ ಮೊದಲನೇ ಟಾಸ್ಕ್ ಆಗಿದೆ ಅಂದ್ರೆ ಇವರೆಲ್ಲರೂ ಕೂಡ ಇಲ್ಲಿ ಆಡ್ಕೊಂತಿರೋದು. ಗಿಲ್ಲಿ ಅವರು ಗೇಮ್ ಅಂತ ಬಂದಾಗ ಅದು ನಗ್ನಾಗತಾನೆ ಇಲ್ಲಿ ಆಡ್ಕೊಂತಿದ್ದಾರೆ, ಹೌದು ಅವ್ರು ತಮಾಷೆನೆ ಮಾಡ್ತಿದ್ದಾರೆ, ಬಟ್ ಈ ಒಂದು ವಿಚಾರಗಳು ಬೇರೆ ಒಂದು ಸಮಯ ಸಂದರ್ಭ ಬಂದಾಗ ಇಲ್ಲಿ ಎತ್ತ ಆಡೇ ಆಡ್ತಾರೆ. ಯಾಕಂದ್ರೆ ರಘು ಅವ್ರು ಇರ್ಬೋದು, ಸ್ವಲ್ಪ ಹೌದು ಅವರು ಫಿಸಿಕಲಿ ನೋಡಿದಾಗ ಸ್ಟ್ರಾಂಗ್ ಅಂತ ಕಾಣಿಸ್ತಾರೆ, ಗೇಮ್ ಅಂತ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಸ್ವಲ್ಪ ಇಲ್ಲಿ ಸಣ್ಣಗಿರೋ ಕಾರಣ ಅವರು ಸೋತೋಗೇ ಬಿಡ್ತಾರೆ ಅಂತ ಬಿಟ್ಟು ಇವರೆಲ್ಲರೂ ಕೂಡ ಇಲ್ಲಿ ಮಾತಾಡ್ದಂಗೆ ಇದೆ. ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಹೌದು ಈ ಒಂದು ಗೇಮ್ ನ ಇಲ್ಲಿ ನನಗೂ ಮತ್ತೆ ಇಲ್ಲಿ ಗಿಲ್ಲಿಗೂ ಬರಬೇಕಿತ್ತು, ಸಖತ್ ಫೈಟ್ ಇರೋದು, ಒಂದು ಟಫ್ ಗೇಮ್ ಆಗಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೋ ರೀತಿನೇ ಬೇರೆ ತರ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಆಡ್ಕೊಂಡು ನಗೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಏನು ಕೂಡ ಆಟ ಆಡಲ್ಲ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ಕೊಂಡೆ ಇಲ್ಲಿ ಹೇಳ್ತಿದ್ದಾರೆ. ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ರು, ಒಬ್ಬೊಬ್ರಿಗೆ ಒಂದೊಂದು ಗೇಮ್ ಅಂತ ಕೊಡ್ತಾರೆ ಅಣ್ಣ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಸದ್ಯ ಮೊದಲನೇದು ಒಂದು ಏನು ರೌಂಡ್ ಇತ್ತು ಆ ರೌಂಡ್ ಅಲ್ಲೂ ಕೂಡ ಇಲ್ಲಿ ಚೈತ್ರ ಅವರು ಸೋತಿದ್ದಾರೆ, ಅಶ್ವಿನಿ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಟಾಸ್ಕ್ ಅಂತ ಬಂದಾಗ ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ಒಂದು ವೇಳೆ ಈ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಅವ್ರ ಬದಲಾಗಿ ಬೇರೆ ಯಾರಾದ್ರೂ ಬಂದಿದ್ರೆ ಸೋಲೋ ಚಾನ್ಸಸ್ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ನೋಡೋಣ ಯಾವ ಟೀಮಲ್ಲಿ ಯಾರ್ಯಾರು ಇದ್ರು ಅಂತ ಅಂದ್ಬಿಟ್ಟು. ಅಂದ್ರೆ ಸೂರಜ್ ಅವ್ರ ಟೀಮಲ್ಲಿ ಅಶ್ವಿನಿ ಅವರು ಇದ್ರು, ಅವ್ರು ಬಲಿಷ್ಠವಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರು ಆಯ್ಕೆ ಮಾಡಿದ್ರ ಅಥವಾ ಬಿಗ್ ಬಾಸ್ ಹೇಳಿದ್ರ ಇವ್ರು ಆಡಿ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಟೀಮ್ ಅಂತೂ ಇಲ್ಲಿ ಮಾಡಿರೋದು ಬಿಗ್ ಬಾಸ್ ಅಂದ್ರೆ ಯಾವ ಟೀಮಲ್ಲಿ ಸೂರಜ್ ಅವ್ರ ಟೀಮಲ್ಲಿ ಯಾರು ಇರಬೇಕು, ಚೈತ್ರ ಅವ್ರ ಟೀಮಲ್ಲಿ ಯಾರು ಇರಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಡಿಸೈಡ್ ಮಾಡಿದ್ರು. ಈ ಒಂದು ಗೇಮ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ್ರ ಅಥವಾ ಇವರೇ ಇಲ್ಲಿ ಚರ್ಚೆ ಮಾಡ್ಬಿಟ್ಟು ಆಡಿದ್ರ ಅಂತ ಗೊತ್ತಿಲ್ಲ, ಇವರೇ ಇಲ್ಲಿ ಚರ್ಚೆ ಮಾಡಿರ್ಬೇಕು. ಯಾಕಂದ್ರೆ ಈ ಒಂದು ಡಿಶ್ ಎತ್ತಿಡ್ಬೇಕಾದ್ರೆ ಯಾರ್ಯಾರು ಬಂದ್ಬಿಟ್ಟು ಇಲ್ಲಿ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು ಇವರೇ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಒಟ್ನಲ್ಲಿ ಇಲ್ಲಿ ಫೈಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಚೈತ್ರ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಬಂದ್ರೆ ಇವರಿಬ್ಬರಲ್ಲಿ ಯಾರು ಈ ಒಂದು ಟಾಸ್ಕ್ ನ ವಿನ್ ಆಗ್ತಾರೆ ಅಂತಂದ್ರೆ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಅಶ್ವಿನಿ ಅವರೇ ವಿನ್ ಆಗೋದು, ಮತ್ತೆ ಇಲ್ಲಿ ಒಗಟು ಟಾಸ್ಕ್ ಅಂತ ಬಂದಿತ್ತು ಅದರಲ್ಲಿ ಇಲ್ಲಿ ಚೈತ್ರ ಅವರು ವಿನ್ ಆದ್ರು. ಹೌದು, ಕೆಲವೊಬ್ರು ಇಲ್ಲಿ ಬುದ್ಧಿಶಕ್ತಿಯಿಂದ ಹೊಡೆದ್ರೆ, ಕೆಲವೊಬ್ರು ಇಲ್ಲಿ ಒಂದು ಬಲದ ಶಕ್ತಿ ಏನಿರುತ್ತೆ ಅದರಿಂದ ಹೊಡಿತಾರೆ. ಈಗ ಅಶ್ವಿನಿ ಅವರು ಕೂಡ ಅದೇ ರೀತಿ ಆಡಿದ್ರು. ಈ ಒಂದು ಗೇಮ್ ಆದ್ಮೇಲೆ ಇವಾಗ ಸೂರಜ್ ಅವರು ಸೇಫ್ ಆಗಿದ್ದಾರೆ, ಚೈತ್ರ ಅವರು ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.